ನರಿ ಕಣ್ಣು ನನ್ನ ಕಣ್ಣು ಇಲ್ಲಿ ಕುಂತಾರಲ್ಲ ಎಲ್ಲಾರ ಕಣ್ಣು ತೂತು ಅಂತ 3 ಸರಿ ಹೋಗಿಯಪ್ಪ. ಅಣ್ಣ ಅತ್ತಿಗೆ ಬಾ ಸಹೋದರ, ಈಗ ಬಂದೆಯೇನಪ್ಪ? ಹೌದಣ್ಣ, ಈಗ ಬಂದೆವು. ಕನಕ, ನೀನು ಕುಸ್ತಿಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ದೇವರಂತ ಅಣ್ಣ ಅತ್ತಿಗೆಯರ ಆಶೀರ್ವಾದ ಈ ಕನಕನ ಮೇಲೆ ಇರುವರೆಗೂ ಸೋಲೆಂಬುವ ಶಬ್ದ ಶಿವಲೋಕದಿಂದ ಚಿಡಿದ ಕನಕನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವೂ ಕೂಡ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸವಿ ನೆನಪಿಗಾಗಿ ಹಮ್ಮಿಕೊಂಡಿರುವ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ಜಯಶಾಲಿಯಾಗಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಕಡೆಯಿಂದ ಕಲಿಯುಗದ ಕ್ರಾಂತಿ ಹುಲಿ ಎಂದು ಬಿರುದು ಪಡೆದು ಕಿತ್ತು ತಂದಿದ್ದೇನೆ. ಅಣ್ಣ ಆಶೀರ್ವಾದಿಸಿ. ಎದ್ದೇಳು ಸಹೋದರ, ಎದ್ದೇಳು. ನೀನು ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ನಿನ್ನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಈ ಸಮಾಜದಲ್ಲಿ. ಅದರಂತೆ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ ಸಹೋದರ. ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಅಷ್ಟೇ ಅಲ್ಲಣ್ಣ, ಆ ಮಾರುತೇಶ್ವರನ ಆಶೀರ್ವಾದದೊಂದಿಗೆ ಮನೆಗೊಬ್ಬ ರಾಯಣ್ಣ ಜೋಸುತ್ತಾನೆ ಜಗದಲ್ಲಿ. ಅಣ್ಣ ಹತ್ತಿಗೆ, ನೀವಿಬ್ಬರು ಕಲ್ಲು ಬಾಂಡೆ ನಿಮ್ಮ ತಲೆಯ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನದು? ಏನಿಲ್ಲಪ್ಪ, ಸುಮ್ಮನೆ ಮಾತನಾಡುತ್ತಾ ನಿಂತಿದ್ದೇವೆ ಅಷ್ಟೇ. ಇಲ್ಲಣ್ಣ, ನಾವಿಬ್ಬರು ಮನೆಗೆ ಬರೋಕ್ಕಿಂತ ಪೂರ್ವದಲ್ಲಿ ನೀವಿಬ್ಬರು ಏನೋ ಮಾತನಾಡುತ್ತಿದ್ದೀರಲ್ಲ, ಏನಣ್ಣ ಅಂತ ವಿಷಯ? ಇಲ್ಲದ ವಿಷಯ ಕೇಳಿ ಸುಮ್ಮನೆ ಮನೆ ನೋಯಿಸಿಕೊಳ್ಳಬೇಡಿ, ನಡೆಯಿರಿ, ಊಟ ಮಾಡಬಿರುತ್ತೆ. ಯಾಕಣ್ಣ? ಬ್ರಹ್ಮಾಂಡದಲ್ಲಿ ಕೊಪ್ಪಿನಿಂದ ಹೆಬ್ಬುಲಿ ದೊಡ್ಡ ಬೇರುಂಡ ಸಿಂಹದ ಸಿಡಿಲು ಮರಿ ಈ ನಿನ್ನ ತಮ್ಮ ಕನಕ ಜೀವಂತವಾಗಿರುವಾಗ ನಿನಗೇಕೆ ಭಯ? ಒಂದು ವೇಳೆ ನೀ ನನಗೆ ಹೇಳದಿದ್ದರೆ ನಿನಗೆ ನನ್ನ ಆಣೆಯಾಗಿದೆ. ಏನಾಯ್ತೆಂದು ನೋಡು ಸಹೋದರರೇ, ನಿನ್ನೆ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಯಿತು ಅಷ್ಟೇ. ಏನು ರೈತ ಸಮಾವೇಶದಲ್ಲಿ ಜಗಳವಾಯ್ತಿ? ಅಣ್ಣ, ಯಾರಣ್ಣ ನಿನ್ನ ಜೊತೆ ನ್ಯಾಯ ಮಾಡಲು ಬಂದ ವ್ಯಕ್ತಿ ಅಂತ ಪುಂಡ ಪುಡಾರಿಗಳನ್ನು ರುಂಡ ಕಡಿಯಲ ಈ ನನ್ನ ಕೊಡ್ಲಿ ಯಾವಾಗಲೂ ಆದರಿಯುತ್ತದೆ. ಹೇಳಣ್ಣ, ಕುಂಡಿ ಯಾರೆಂದು? ಬೇರೆ ಯಾರು ಅಲ್ಲ ಸಹೋದರ, ಆ ಕಟುಕ ಶ್ರೀಮಂತ ನಾಗೇಗೌಡನ ಕಡೆಯವರು. ನಾಗೇಗೌಡ, ನೀನು ನಿಜವಾಗಿ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಗಂಡಸಾಗಿದ್ದರೆ ಈ ಕನಕನ ಮುಂದೆ ಬಂದು ತೋರಿಸಬೇಕಿತ್ತಲೇ ನಿನ್ನ ಗೌಡಿಗೆ ದರ್ಪ. ಅಣ್ಣ, ನಿನ್ನನ್ನು ಹೊಡೆಯುತ್ತೇನೆಂದು ಬಗಳಿದನ, ಇಲ್ಲ ಕಡಿಯುತ್ತೇನೆಂದು ಬಗಳಿದನ? ಏನೆಂದು ಹೇಳಲಿ ಕನಕ? ಅವರಾಡಿದ ಒಂದೊಂದು ಮಾತುಗಳನ್ನು ನೆನೆಸಿಕೊಂಡರೆ ನನ್ನೆದೆ ಸಿಡಿಲು ಬಡಿದರೆ ಸಡಿಲಾಗುವುದಂತೆ ಹೊಡೆದು ಛಿದ್ರವಾಗುತ್ತಿದೆ ಸಹೋದರ, ನನ್ನೆದೆ ಹೊಡೆದು ಛಿದ್ರವಾಗುತ್ತಿದೆ. ಅಣ್ಣ, ನಮಗೆ ಎದುರಾದ ನಾಗೇಗೌಡರ ಬಲಗೈ ಪಾಂಟರ ಎಣ ಇಂದು ಈ ಭೂಮಿಗೆ ಬಿದ್ದು ಆ ಕಟುಕ ಶ್ರೀಮಂತರ ರಕ್ತ ಕಡಲಾಗಿ ಹರಿಯಲೇಬೇಕು. ಈಗಲೇ ಹನುಮನಂತೆ ಹಾರಿ ಹೋಗಿ ಅವರ ರುಂಡ ಚಂಡಾಡಿ ಬರುತ್ತೇನೆ. ಇಲ್ಲಪ್ಪ, ಯಾಕಪ್ಪ ಇಷ್ಟೊಂದು ಅವಸರ ಪಡ್ತ? ಅದನ್ನೆಲ್ಲ ವಿಚಾರ ಮಾಡೋದಕ್ಕೆ ನಿಮ್ಮ ಅಣ್ಣ ಇದ್ದಾನಪ್ಪ. ನೋಡ್ರಪ್ಪ, ಊಟ ಮಾಡೋರಂತೆ. ಇನ್ನೆಲ್ಲಿದೆ ಅತ್ತಿಗೆ ಈ ನಿನ್ನ ಮೈದುನರ ಊಟ? ಆ ಕಟುಕ ಶ್ರೀಮಂತನಾಗೆ ಗೌಡ ಕೊಬ್ಬಿದ ದೇವನು ಇಬ್ಬಾಗ ಮಾಡಿ ಅವನ ಹಸಿ ನೆತ್ತರನ್ನು ಕುಡಿದಾಗಲೇ ಈ ಜೋಡು ಹುಲಿಗಳಾದ ಊಟ. ನೋಡು ಸಹೋದರರೇ, ಹಾಗೆಲ್ಲ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡುವುದು ಸರಿಯಲ್ಲಪ್ಪ. ಬಡವನ ಸಿಟ್ಟು ದವಡಿಗೆ ಮೂಲ ಎನ್ನುವಂತೆ ಬಿಟ್ಟು ಬಿಡಿ ನಿಮ್ಮ ಹಠವನ್ನು. ಇಲ್ಲಣ್ಣ, ಇಲ್ಲ. ಈಗ ಹೇಳು, ಯಾವ ದರನಾಗಿ ಕಡಿದು ಚೆಲ್ಲಲಿ ಆ ನಾಗೇಗೌಡನ ದೇಹವನ್ನು? ಅವನನ್ನು ಜೀವಂತ ದಹನ ಮಾಡಲು ಇಲ್ಲ ಅವನೆರಡು ಕಾಲುಗಳನ್ನು ಕತ್ತರಿಸಿ ನಾಯಿಗಳಿಗೆ ಹಾಕಲು
ಇಲ್ಲ ಅವನ ರುಂಡ ಕಡಿದು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಾವೆಟ್ಟು ಮೆಟ್ಟಿನ ಸರ ಹಾಕಿ ನನ್ನ ಹೊಟ್ಟೆಯಲ್ಲಿ ಕುದಿಯುತ್ತಿರುವ ಸೇರಿನ ಕೆಂಡವನ್ನು ನಂದಿಸಿಕೊಳ್ಳು. ಬಿಟ್ಟು ಬಿಡ, ನಾನನ್ನು ತಡೆಯಬೇಡ. ಇಲ್ಲಪ್ಪ, ಸ್ವಲ್ಪ ನಿಮ್ಮ ಅಣ್ಣ ಹೇಳೋ ಮಾತನ್ನು ಕೇಳೋ ಕನಕ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯಾ? ಮೊದಲೇ ನಾವು ರೈತರಪ್ಪ, ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದೆ ಹಾಕು ಎದುರು ಹಾಕೋದು ಸರಿ ಅಲ್ಲ. ನೋಡಪ್ಪ, ಈ ನಿನ್ನ ರೋಷ, ಆಕ್ರೋಶ, ಆವೇಶವನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ ಕಣೋ. ಯಾಕತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಾ ಹೆದರಿ ನಾವೆಲ್ಲ ಕೈಲಾಗದ ಎಡೆಯಂತೆ ಕೈ ಕಟ್ಟಿ ಕುಳಿತಾರೆ. ಆ ಶ್ರೀಮಂತರೆಂಬ ನರ ರಾಕ್ಷಸರು ನಮ್ಮಂತ ಬಡವರ ಎದೆಗೆ ಒತ್ತು ಎತ್ತು ನಿಲ್ಲುವುದಕ್ಕಿಂತ ಪೂರ್ವದಲ್ಲಿ ಹಸಿದ ಹುಲಿಯಾಗಿ ಹರಿದಿದ್ದಲ್ವೇ ಅವರ ಕೊಪ್ಪಿದ ದೇಹವನ್ನು. ಸ್ವಲ್ಪ ಸಹನೆ ಸಮಾಧಾನ ತಂದುಕೋ ಸಹೋದರ. ಒಂದು ವೇಳೆ ನೀನು ನನ್ನ ಮಾತು ಮಿಕ್ಕಿ ನಡೆದರೆ, ನಿನ್ನ ಛಲ ಸಾಧಿಸಿದ್ದೆ ಹೋದರೆ ನಿನಗೆ ನಿನ್ನ ಎತ್ತವರ ಮೇಲಾಣೆ. ಹೇಳಣ್ಣ, ಏನಾಯ್ತೆಂದು. ಆದರೆ ಒಂದೇ ಒಂದು ಮಾತು ಮಾತ್ರ ಸತ್ಯವಂಡ. ಬಡವರ ಚೆಂಡು ಮುರಿದು ಬದುಕುತ್ತಿರುವ ಕಟುಕ ಶ್ರೀಮಂತರಿಗೆ ಕಾಳಿಂಗ ಸರ್ಪವಾಗಿ ಈ ಕನ್ನಡ ತಾಯ್ನಾಡಿಗೆ ಕೇಡು ಬಗೆಯುವ ಕಂಡ ಪುಂಡರಿಗೆ ಕಂಡು ಬೇರುಂಡ ಜನ್ಮದ ಸಿಡಿಲು ಮರಿಯಾಗಿ ಬೆರಿವೆ ಈ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲಣ್ಣ, ಈ ಊರಿನ ಉದ್ಧಾರಕ್ಕಾಗಿ ಟೊಂಕ ಕಟ್ಟಿ ನಿಂತು ಅಣ್ಣ ಹತ್ತಿಗೆರಾದ ನಿಮ್ಮಿಬ್ಬರ ಮಾತಿನಂತೆ ನಡೆದುಕೊಳ್ಳುತ್ತೇವೆ. ಕನಕ ಬೆನಕರೆಂಬ ಎರಡು ಜೋಡು ಹುಲಿಗಳಾಗಿ. ನಿಮ್ಮಿಬ್ಬರ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷ. ಕನಕ ಬೆನಕ, ನೀವಾಡಿದ ಒಂದು ಮಾತು ಕೇಳಿದರೆ ಸಮುದ್ರದ ಅಲೆಗಳಂತೆ ಹುಕ್ಕಿ ಬರುತ್ತದೆ ಈ ನಿನ್ನಣ್ಣನ ಸಂತೋಷ. ಈ ಸಂತೋಷ ಸಂಭ್ರಮಕ್ಕೆ ಎಲ್ಲರೂ ಸೇರಿ ಹಾಡಿ ನಲಿಯೋಣ. ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ನಿಮ್ ಇಷ್ಟ. ಪ್ರೀತಿಯ ಪರಮಾನ
ದಕ್ಷಿಣ ಭಾರತದ ಮಹಾಕುಂಭ ಮೇಳವೆಂದು ಪ್ರಸಿದ್ಧವಾದ ಅಭಿನವ ಕೊಪ್ಪಳ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ. ನೀನು ಚೆನ್ನಾಗಿ ವ್ಯಾಯಾಮ ಮಾಡು. ಆಯ್ತಣ್ಣ. ಬೆನಕ, ಮುಂದಿನ ವಾರ ನಿನ್ನ ಪರೀಕ್ಷೆ ಇದೆಯಪ್ಪ, ನೀನು ಚೆನ್ನಾಗಿ ಓದಿಕೊ. ನಡೆ ಇಲ್ಲಿ ಒಳಗಡೆ. ಸ್ವಲ್ಪ ಮೊಬೈಲ್ ಬಿಡಪ್ಪ, ಟಿವಿ ಬಿಡು. ಯಾವಾಗ್ಲೂ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀಯ. TV ನೋಡ್ತಾ ಇರ್ತಾರೆ, ಬರೀ ಕ್ರಿಕೆಟ್ ಅಂತ. ನೋಡಿದೀಯಾ ನೇತ್ರ ನನ್ನ ಸಹೋದರರಾಡಿದ ಪುಂಡಾಟಿಕೆಯ ಮಾತುಗಳನ್ನು? ಕೇಳಿದ್ದೀನ್ರಿ. ನಿಮಗೇನ್ರಿ ನನ್ನ ಮೈದುನ ಕನಕ ಬೆನಕ ಅಂದ್ರೆ ಅಷ್ಟೊಂದು ಮಮತೆ ಮಮಕಾರ. ಮಾತಾಡ್ತಾ ನಿಂತಿರೋ ಅಥವಾ ಊಟ ಮಾಡ್ತಿರೋ? ನಡೀರಿ, ಮೈದುನರೊಂದಿಗೆ ಊಟ ಪಡಿಸ್ತೀನಿ, ಊಟ ಮಾಡಿವ್ರಂತೆ. ನಿಲ್ಲೇ ನನ್ನ ಕನಸಿನ ರಾಣಿ. ನನ್ನ ಸಹೋದರರಾಡಿದ ಮಾತುಗಳನ್ನು ಕೇಳಿ ಈ ನಿನ್ನ ಗಂಡ ಶಿವರಾಯನ ಹಸಿವೆ ಹಾರಿ ಹೋಯಿತು. ಆದರೆ ಈ ನನ್ನ ಮನದ ಬಯಕೆಯ ದಾಹ ಇಂಗಬೇಕಾದರೆ ನಿನ್ನ ಮಧುರ ಕಂಠದಿಂದ ಹೊರ ಸೂಸಿ ಬರುವ ಒಂದು ಇಂಪಾದ ಗೀತೆಯನ್ನು ಮತ್ತೊಮ್ಮೆ ಕೇಳಬೇಕೆಂದು ಹಂಬಲಿಸುತ್ತಿದೆ ನನ್ನ ಮನ. ಈ ರೈತನ ರಾಣಿಯಾಗಿ ಹಾಡುತ್ತಾ ಬಾರೆ ನನ್ನ ಕೋಮಲೆ. ನಾ ಕೊಡುವೆ ನಿನಗೆ ಒಂದು ಸಿಹಿ ಮುಂದಿನ ಕಾಣಿಕೆಯನ್ನು. ಏನ್ರಿ ನಿಮ್ ಹುಡುಗಾಟಿಕೆ? ಯಾವಾಗ ಅಂತಿರ್ತೀರಲ್ಲ ರೀ. ಪತಿಯ ಮಾತಿಗೆ ತಪ್ಪಿದರೆ ನೆಚ್ತಾಳೇನ್ರಿ ನನ್ನ ಗುಡ್ಡದ ಹೊರತು ಎಲ್ಲವ.
ಯಾವಾಗಾದ್ರೂ ಊಟಕ್ಕೆ ಬರ್ರಿ. ನಡೇನೆ ಹತ್ರ ಹೋಗೋಣ. ಇನ್ನೇನಿದೆ ಮತ್ತೆ ಇನ್ನೊಂದು ಕೇಳಿಲ್ಲ. ತುಂಬಾ ಬೇಸರ ಆಗಿದ್ದಾರೆ.